ಸೊ ಯಾಶ್ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹ್ಮ್. ಅದ್ರ ಜೊತೆಗೆ ಇವಾಗ ಇಂಡಸ್ಟ್ರಿಲಿ ಎಂಟ್ರಿ ಕೊಟ್ಟಿದ್ದೀರಾ, ಹ್ಮ್. ಗುರುತಿಸ್ಕೊಂಡಿದ್ದೀರಾ. ಹೌದು. ನಮ್ಮ ಇಂಡಸ್ಟ್ರಿ ಇರೋ ಕೆಲವರು ಹೀರೋ ಹೀರೋಯಿನ್ ಸೆಲೆಬ್ರಿಟೀಸ್ ಹಾ, ಯಾರಾದ್ರೂ ಹಾ. ಆಗಿರ್ಬೋದು, ನೀವು ವರ್ಕ್ ಮಾಡಿರ್ತೀರಾ, ವರ್ಕ್ ಮಾಡದೇ ಇರ್ತೀರಾ, ಹ್ಮ್. ನೇಮ್ ಹೇಳ್ತೀನಿ, ಅವ್ರ ಬಗ್ಗೆ ಒಂದ್ ವರ್ಡ್ ಆರ್ ಒಂದ್ ಸೆಂಟೆನ್ಸ್ ಏನ್ ಅನ್ಸುತ್ತೆ ಹೇಳ್ಬೇಕು. ಓಕೆ. ಓಕೆ. ಮೊದಲನೇದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು. ಅವ್ರು ಬಂದ್ಬಿಟ್ಟು ಕೋಟಿಗೊಬ್ಬ. ಹಾ. ಸೊ ಅವ್ರು ಕೋಟಿಗೊಬ್ಬನೇ ಅವರು. ಓಕೆ. ಹೌದು. ಏನಾದ್ರು ಅವ್ರ ಜೊತೆ ಒಡನಾಟ ಏನಾದ್ರು ಮಾಡಿದ್ಯಾ? ಇಲ್ಲ ಹ್ಮ್. ಇಲ್ಲಿ ತನಕ ಇಲ್ಲ. ಬಟ್ ಹೋಪ್ಫುಲಿ ಐ ಹ್ಯಾವ್ ಅ ಟಾಕ್ ವಿತ್ ಹಿಮ್ ವೆರಿ ಸೂನ್ ಅಂತ ಅನ್ಸುತ್ತೆ ನನಗೆ. ಏನೋ ಒಂದು ಐ ಮ್ಯಾನಿಫೆಸ್ಟಿಂಗ್ ದಟ್ ಒಂದು ಗುಡ್ ವೈಬ್ಸ್ ಕನೆಕ್ಟ್ ಆಗುತ್ತೆ. ಹೌದು. ಗೊತ್ತಾಯ್ತು, ನಂಗೆ ಗೊತ್ತಾಯ್ತು. ಓಕೆ. ನೆಕ್ಸ್ಟ್ ನಮ್ಮ ದರ್ಶನ್ ಡಿ ಬಾಸ್. ಹೀಸ್ ಅ ಡೆವಿಲ್. ಹ್ಮ್. ಈಸ್ ಅ ಡೆವಿಲ್. ಡಿ ಬಾಸ್ ಅಂದ್ರೇನೆ ಎಲ್ಲಾರ್ಗು ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ, ಹ್ಮ್. ಏನಾದ್ರೂ ಪರವಾಗಿಲ್ಲ. ಹ್ಮ್. ಸೊ ಡಿ ಬಾಸ್ ಇಸ್ ಡಿ ಬಾಸೇ. ಹೀಸ್ ಡಿಫ್ರೆಂಟ್. ಓಕೆ. Yeah. ಅಂದ್ರೆ ನೀವು ಫ್ಯಾನ್ ಅಂತ ಹೇಳ್ಬೋದು. ಹೌದು, ಹ್ಮ್. ಎಲ್ಲಾರನ್ನು ರೆಸ್ಪೆಕ್ಟ್ ಹ್ಮ್. ಮಾಡ್ತೀನಿ ಹ್ಮ್. ನಾನು. ಎವ್ರಿವನ್ಗೂ ರೆಸ್ಪೆಕ್ಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಅವ್ರ ಜೊತೆ ಏನಾದ್ರು ಮೀಟ್ ಆಗಿದ್ರಾ, ಮತ್ತೆ ಇವಾಗ ಗೊತ್ತಿದೆ ಅವ್ರದ್ದು ಬಟ್ ಏನೇನಾಗಿದೆ. ಅವ್ರದ್ದು ಫೇವ್ರೆಟ್ ಆಗಿರೋ ಒಂದ್ ಮೂವಿ ಅಂತ ಹೇಳ್ಬೋದಂದ್ರೆ ಐ ಕ್ಯಾನ್ ಟೆಲ್. ಇಲ್ಲ, ಮೀಟ್ ಆಗಿಲ್ಲ ನಾನು, ಹಾ. ಡಿ ಬಾಸ್ ನ ಮೀಟ್ ಆಗಿಲ್ಲ ಹ್ಮ್. ಇಲ್ಲಿ ತನಕ. ಬಿಕಾಸ್ ಅವ್ರು ಬೇರೆ ಲೆವೆಲ್ ಅಲ್ಲಿ ಹೌದು. ಇದ್ದಾರೆ. ಹ್ಮ್. ಅವ್ರನ್ನ ಇನ್ನೂ ಮೀಟ್ ಆಗಿಲ್ಲ. ಹ್ಮ್. ಬಟ್ ಅವ್ರ ಫೇವ್ರೆಟ್ ಮೂವಿ ನನ್ಗಂದ್ರೆ ಐ ಥಿಂಕ್ ಕರಿಯಾ. ಕರಿಯಾ ನೋಡಿದ್ದೀರಾ? ದಟ್ಸ್ ಮೈ ಫೇವ್ರೆಟ್ ಮೂವಿ. ಹ್ಮ್. ಯಾ. ಇವಾಗ ಗೊತ್ತಿದೆ ಅವ್ರು ಏನೇನಾಗಿದೆ, ಇವಾಗ ಅವ್ರದ್ದು ಪ್ರಕರಣ ಆಗಿರ್ಬೋದು, ಏನೇನಾಗಿದೆ ಅಂತ. ಸೊ ಹೌದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನೀವು ಆಸ್ ಎ ಗರ್ಲ್ ಹೌದು. ಆಗಿರುತ್ತೆ ಹಿಂಗೆ ಅವ್ರು ಮಾಡಿದ್ ಸರಿನಾ, ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದಾರೆ, ಇದೆಲ್ಲ ಒಟ್ಟಾರೆ ನೋಡಿದ್ರೆ ಏನ್ ಹೇಳ್ತೀರಾ ಅಂತ? ಐ ಥಿಂಕ್ ಯಾರಾದ್ರೂ ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಮಾತಾಡ್ಬೇಕು, ಸುಮ್ನೆ ಮಾತಾಡ್ಬಾರ್ದು. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಬಿಕಾಸ್ ಅಷ್ಟು ಗೊತ್ತಿಲ್ಲ ನನ್ಗೆ ಅವ್ರ ಬಗ್ಗೆ. ಓಕೆ. ಸೊ ಐ ಡೋಂಟ್ ವಾಂಟ್ ಟು ಟಾಕ್. ಪಾಸ್. ಇನ್ನ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಬಂದ್ಬಿಟ್ಟು ಎಲ್ಲಾರ ಮನೆಯಲ್ಲೂ ಒಂದ್ ದೇವ್ರ ತರ. ಓಕೆ. ಈಗ ಹೊಸದಾಗಿ ಅಪ್ಪು ಕೆಫೆ ಸ್ಟಾರ್ಟ್ ಆಗಿದೆ, ಹ್ಮ್. ಅಪ್ಪು ಬಿರಿಯಾನಿ ಸ್ಟಾರ್ಟ್ ಆಗಿದೆ, ಅಪ್ಪು ನೆಕ್ಸ್ಟ್ ಏನಂದ್ರೆ ಒಂದು ಹಾಲಿನ ಪ್ರಾಡಕ್ಟ್ ನಂದಿನಿ ತರ ಅಪ್ಪು ಸರ್ದು ಒಂದು ಸ್ಟಾರ್ಟ್ ಆಗ್ಬೇಕು. ಅವರೇ ಬ್ರಾಂಡ್ ಹೌದು, ಬ್ರಾಂಡ್ ಅಂಬಾಸಿಡರ್ ಆಗಿ. ಈಗ ಅದ್ಬಿಡಿ, ಹಳ್ಳಿ ಪವರ್ ಎಲ್ಲಿಂದ ಬಂದಿದ್ದು? ಹೌದು. ಅಪ್ಪು ಸರ್ ಪವರ್ ಸ್ಟಾರ್ ಅಲ್ವಾ? ಸೊ ಪವರ್ ಸ್ಟಾರ್, ಪವರ್ ಎಲ್ಲರಲ್ಲೂ ಪವರ್ ಇದ್ದೇ ಇದೆ. ಅವರು ಎಲ್ಲರ ಒಳಗಡೆನೂ ಇದ್ದಾರೆ. ಹ್ಮ್. ಸೊ ವಿ ನೋ ದಟ್ ಹಿ ಇಸ್ ಲಿವಿಂಗ್ ರೈಟ್ ಇನ್ ಬಿಟ್ವೀನ್. ಎಲ್ಲ ಕಡೆ ಇರ್ತಾರೆ ಅಪ್ಪು ಪವರ್ ಅನ್ನೋದು. ಸೊ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ರಮ್ಯಾ ಅವ್ರು ಬಂದ್ಬಿಟ್ಟು ಅವರು ಶಿ ಇಸ್ ದ ಬ್ಯೂಟಿ ಅಂತ ಹೇಳ್ಬೋದು. ಹ್ಮ್. ಯಾಕಂದ್ರೆ ಮೋಸ್ಟ್ಲಿ ನಾನು ಅವ್ರ ತಮಿಳ್ ಫಿಲಮ್ಸ್ ನೋಡಿದೀನಿ. ಓಕೆ. ಅವ್ರ ಧನುಷ್ ಜೊತೆ ಎಲ್ಲ ಮಾಡಿದ್ದಾರೆ. ಹ್ಮ್. ಸೊ ಶಿ ಇಸ್ ಜಸ್ಟ್ ಬ್ಯೂಟಿಫುಲ್. ಅವ್ರ ಹೆಸರು ದಿವ್ಯಾ ಅಲ್ವಾ? ದಿವ್ಯಾ ಸ್ಪಂದನ. ಕರೆಕ್ಟ್. ಅವರಿಗೆ ತಮಿಳಲ್ಲಿ ಅವ್ರದ್ದು ತುಂಬಾ ಕೆಲವೊಂದು ಮೂವೀಸ್ ಎಲ್ಲ ತುಂಬಾ ನೋಡಿದೀನಿ. ಕಂಪೇರ್ ಟು ಕನ್ನಡ, ತಮಿಳಲ್ಲಿ ಅವ್ರು ಜಾಸ್ತಿ ಮೂವಿ ನೋಡಿದೀನಿ. ಇವ್ರ ಜೊತೆ ನಿಮ್ಗೂ ಒಡನಾಟ ಇದೆ ಅಂದ್ರೆ ಆಕ್ಟ್ ಮಾಡಿರ್ತೀರಾ. ಹಾ. ಕಾಕ್ರೋಚ್ ಸುದ್ದಿ ಅವರು. ಕಾಕ್ರೋಚ್ ಸುದ್ದಿ ಅವ್ರು ಬಂದ್ಬಿಟ್ಟು ಹೀಸ್ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಅವ್ರು ಬಂದ್ಬಿಟ್ಟು ಒಂದ್ ಜೋಶ್ ಅಂತ ಹೇಳ್ಬೋದು. ಹ್ಮ್. ಅವ್ರ ಸುತ್ತಮುತ್ತ ಇದ್ರೇನೆ ಏಯ್ ಮಗ ನೀನ್ ಅದ್ ಮಾಡು, ನೀನ್ ಇದ್ ಮಾಡು. ಅವ್ರಂತೂ ಫುಲ್ ಒಂಚೂರು ಅವ್ರು ಸುಸ್ತೇ ಫುಲ್ ಆಗಲ್ಲ. ಆಕ್ಟಿವ್. ಅವ್ರಿಗೆ ಸುಸ್ತೇ ಆಗಲ್ಲ. ಅವ್ರಿಗೆ ಏನಾದ್ರೂ ಒಂದ್ ಮಲ್ಟಿ ಟಾಸ್ಕಿಂಗ್ ಮಾಡ್ತಾನೆ ಇರ್ತಾರೆ. ಅಂಡ್ ಈಗ ಇತ್ತೀಚೆಗೆ ಅವ್ರು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳಿದ ತಕ್ಷಣ ನನ್ ಜ್ಞಾಪಕ ಬಂತು. ಅವ್ರ ಪ್ಯಾಂಟ್ ಹಾಕೊಳ್ತಾರಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಳ್ತಾರೆ, ಅದ್ ಅವರೇ ಕಲರಿಂಗ್ ಮಾಡ್ತಾರೆ, ಅವರೇ ಒಂದ್ ಡಿಸೈನ್ ಕೊಡ್ತಾರೆ ಅದಕ್ಕೆ ಯುನೀಕ್ ಆಗಿ. ಈಗ ನನ್ ಯುನೀಕ್ನೆಸ್ ಅಂದ್ರೆ ಪಿಯರ್ಸಿಂಗ್ ಮತ್ತೆ ಹೇರ್ ಕಲರಿಂಗ್. ಅವ್ರ ಯುನೀಕ್ನೆಸ್ ಅಂದ್ರೆ ಅವ್ರು ಮಾತಾಡೋ ಟ್ಯಾಲೆಂಟ್ ಅಂತೂ ಸಖತ್ತಾಗಿದೆ ಅವರಿಗೆ. ರೀಸೆಂಟ್ ಆಗಿ ಅವ್ರ ಒಂದು ಇಂಟರ್ವ್ಯೂ ನೋಡ್ದೆ ನಾನು. ಅವ್ರು ಹೇಳ್ತಾ ಇದ್ರು, ಈಗ ಒಂದ್ ತೆಂಗಿನ ಮರಕ್ಕೆ ಮಳೆ ಬಂದ್ರೇನು ಅದನ್ನು ಮಳೆ, ಒಂದ್ ನಾಯಿ ಹಾಕಿದ್ರೇನು, ನಾಯಿ ಉಚ್ಚೆ ಮಾಡಿದ್ರುನು ಅದೂನು ಇದೆ. ಅದಕ್ಕಂತ ಹೇಳ್ಬಿಟ್ಟು ತೆಂಗಿನ ನೀರು ಏನು ಸಾಲ್ಟ್ ಆಗಿ ಬರುತ್ತಾ? ಇಲ್ಲ ತಾನೆ. ಬಟ್ ಹಿ ಇಸ್ ವೆರಿ ಗುಡ್ ಇನ್ ಟಾಕಿಂಗ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದ್ ಪದ ಕೊಡ್ಬೇಕಂದ್ರೆ ಹಿ ಇಸ್ ಅ ಜೋಶ್. ಮಾತು ಸಖತ್ತಾಗಿ ಮಾತಾಡ್ತಾರೆ. ಇನ್ನೊಂದೇನಂದ್ರೆ ಇವಾಗ ರೀಸೆಂಟ್ ಆಗಿ ಸೈಮಾ ಅವಾರ್ಡ್ ಕೂಡ ಭೀಮಾದಲ್ಲಿ. ಎಸ್. ನಮ್ಮ ಡ್ರ್ಯಾಗನ್ ಮಂಜು ಬಂದ್ಬಿಟ್ಟು ಅವ್ರು ನೋಡಕ್ಕೆ ಹಿಂಗಿರ, ಲೈಕ್ ನೋಡಕ್ ಸುಮ್ನೆ ಘಟೋದ್ಗಜ ತರ ಇರ್ತಾರೆ. ಬಟ್ ಹೀಸ್ ಅ ಬೇಬಿ, ಹೀಸ್ ಅ ವೆರಿ ಸ್ವೀಟ್ ಹಾರ್ಟ್ ಅಂಡ್ ಹೀಸ್ ಅ ವೆರಿ ಸಾಫ್ಟ್ ಮೈಂಡೆಡ್ ಗೈ. ಆದ್ರೆ ನೋಡಕ್ ಮಾತ್ರ ತುಂಬಾ ವಿಲನ್ ತರ ಇರ್ತಾರೆ. ನೋಡಿದ ತಕ್ಷಣ ಇವ್ರ ಹತ್ರ ಮಾತಾಡ್ಬೇಕಾ ಅಂತ ಒಂದ್ ಥಾಟ್ ಬಂದಿರುತ್ತೆ. ಬಟ್ ಇಲ್ಲ, ಭೀಮಾ ಸೆಟ್ಟಲ್ ಅಂತೂ ನಾವು ವೆರಿ ಕ್ಲೋಸ್. ಫುಲ್ ಫನ್. ಎಸ್. ನಮ್ಮ ಜಾಲಿ ಜಾಕ್ ಅವ್ರು ಬಿಡಿ ಏನ್ ಹೇಳೋದು, ಅವ್ರ ಪದದಲ್ಲೇ ಅವ್ರ ಹೆಸರಲ್ಲೇ ಇದೆ ಜಾಲಿ ಅಂತ ಎಲ್ಲ ಹೇಳ್ಬಿಟ್ಟು. ಹಿ ಇಸ್ ವೆರಿ ಜಾಲಿ ಪರ್ಸನ್. ಅಂಡ್ ಅವ್ರಿಗೂ ಅವಾರ್ಡ್ ಸಿಕ್ಕಿದೆ ಅಲ್ವಾ ಭೀಮಾ ಮೂವಿ. ಕರೆಕ್ಟ್. ಸೊ ಐ ಆಮ್ ವೆರಿ ಪ್ರೌಡ್. ಭೀಮಾ ಮೂವಿಯಿಂದ ಎಷ್ಟ್ ಜನಕ್ಕೆ ಎಷ್ಟೆಲ್ಲ ಅವಾರ್ಡ್ ಹೋಗ್ತಾ ಇದೆ ಅಂತ ಐ ಆಮ್ ವೆರಿ ಪ್ರೌಡ್ ಅಬೌಟ್. ಅದು ಕೂಡ ಒಂದು ಪ್ರತಿಷ್ಠಿತ ಅವಾರ್ಡ್. ಸೈಮಾ ಅಂದ್ರೆ ಈಗ ಅವರಿಗೆ ಒಂದು ಟೈಟಲ್ ಕೊಡ್ಬೇಕಂದ್ರೆ ಅವ್ರು ಜಾಲಿ ಮನುಷ್ಯ. ಹೌದು, ಜಾಲಿ. ಫೈನಲಿ ನಿಮ್ಮ ಗುರುಗಳು ದುನಿಯಾ ವಿಜಿ.
ಅವ್ರಿಗೆ ಬಂದ್ಬಿಟ್ಟು ಈಸ್ ಹಾರ್ಡ್ ವರ್ಕರ್. ಹ್ಮ್. ಯಾಕಂದ್ರೆ ಅವ್ರು ಸ್ಕ್ರಾಚ್ ಇಂದ ಬಂದಿದ್ದಾರೆ. ಹ್ಮ್. ಯಾರ ಹೆಲ್ಪು ತಗೊಳ್ದೆ, ಏನು ಮಾಡ್ದೆ, ಹ್ಮ್. ಯಾರಿಗೂ ಏನ್ ಹೇಳೋದು, ಒಂದು ಆಪೋಸಿಟ್ ಆಗಿ ಹೋಗ್ದೆ ಹೋಗ್ದೆ. ಅಲ್ವಾ. ಹ್ಮ್. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಅ ವೆರಿ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಈಸ್ ಅ ವೆರಿ ಗುಡ್ ಮೆಂಟರ್ ಟು ಎವ್ರಿ ಸ್ಮಾಲ್ ಆರ್ಟಿಸ್ಟ್. ಸೊ ಈ ಕ್ವಶನ್ ನಾನು ಏನು ಕೇಳ್ತಾ ಇದೀನಿ ಅಂದ್ರೆ, ಹಾ. ನೀವು ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಾ, ತಮಿಳ್ Yeah. ಆಗಿರ್ಬೋದು, ಕನ್ನಡ ಆಗಿರ್ಬೋದು, Yes, ಮಾಡ್ತಾ ಇದ್ದೀರಾ. yes. ಜೊತೆಗೆ ಫ್ಯಾನ್ ಆಗಿ ಹೇಳ್ಬೋದು ನೀವು. ಹಾ, ಹಾ. ಅಂದ್ರೆ ಇವಾಗ ಈ ಯಾರು ಸಿನಿಮಾ ಕಡೆ, ಥಿಯೇಟರ್ ಕಡೆ ಮುಖ ಮಾಡ್ತಾ ಇಲ್ಲ, ಫಿಲಂ ನೋಡ್ತಾ ಇಲ್ಲ ಅನ್ನೋ ಕೂಡ ಹೌದು, ಇದಿದೆ ಹೌದು, ಟಾಕ್. ಹೌದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ, ಕಂಟೆಂಟ್ ಓರಿಯೆಂಟ್ ಫಿಲಂ ಬಂದ್ರೆ ಹಾ. ಬೆಟರ್ ಅಂತೀರಾ, ಇಲ್ಲ ಸುಮ್ನೆ ಫಿಲಂ ಮಾಡ್ತೀವಿ ಅಂತ ಮಾಡತ್ತೆ ಆತರ ಎಲ್ಲ ಮಾಡಿದ್ರೆ ಯಾರು ಬರಲ್ಲ, ಕಂಟೆಂಟ್ ಓರಿಯೆಂಟ್ ಮಾಡಿ ಈ ಕಡೆ ನಿಮ್ಮ ಮದರ್ ಟಂಗ್ ಮಲಯಾಳಂ ಅಲ್ಲಿ ಮಲಯಾಳಂ. ನೋಡಿ, ಹೌದು. ಲೋ ಬಜೆಟ್ ಫಿಲಂ ಕೂಡ ಕೋಟಿ Correct, ಮಾಡ್ತಾರೆ. correct, correct, ಸೊ ಆ correct. ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಸ್ಟೋರಿ ಎಲ್ಲದಲ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಈಗ ಮೂವಿ ಅವ್ರು ಸುಮ್ನೆ ಮಾಡಿದ್ರು, ಇಲ್ಲಾಂದ್ರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಆ ಮೂವಿ ಮಾಡಿದ್ರು, ಅವ್ರಿಗಂತ ಒಂದ್ ಸ್ಟೋರಿ ಇದೆ. ಹೌದು. ಆದ್ರೆ ಎಕ್ಸ್ಪೆಕ್ಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಸಪಾಯಿಂಟ್ ಆಗ್ತಾ ಇದೆ. ಓಕೆ. ಲೈಕ್ ಒಂದು ಆಡಿಯನ್ಸ್ ಸೈಡ್ ಇಂದ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಫಾರ್ ಎಕ್ಸಾಂಪಲ್ ಹೈಪ್ ಕೊಟ್ಟಿರೋ ಮೂವಿ ಎಲ್ಲ ಬಂದ್ಬಿಟ್ಟು ಫ್ಲಾಪು ಆಗಿದೆ. ಈಗ ಏನು ಪ್ರಮೋಷನ್ ಮಾಡದೇ ಇರೋ ಮೂವಿನೂ ತುಂಬಾ ಹೈಪ್ ಹಿಟ್ ಆಗಿದೆ. ಆಗಿದೆ ಹೌದು, ಹೌದು. ಅಲ್ವಾ. ಹ್ಮ್. ಸೊ ಹೇಳೋದೇನಂದ್ರೆ, ಇವತ್ತಿನ ಟ್ರೆಂಡಿಗೆ ಏನೇನಿದ್ಯೋ ಅದ್ ಮಾಡಿ. ಹ್ಮ್. ಈಗ ನಾನು ಭೀಮಾದಲ್ಲಿ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ, ಹಾ. ಬಟ್ ನಾರ್ಮಲ್ ಆಗಿ ಈಗ ದುನಿಯಾ ವಿಜಯ್ ಅಣ್ಣ ಬಂದ್ಬಿಟ್ಟು ಇವತ್ತಿನ ಟ್ರೆಂಡಿಗೆ ಹೆಂಗೆ ಏರುಪೇರು ಇರುತ್ತೋ ಅದೇ ತರ ಟ್ರೆಂಡಿಂಗ್ ವಿಚಾರಗಳ ಬಗ್ಗೆ. ಕರೆಕ್ಟ್. ಈಗ ಭೀಮಾದಲ್ಲಿ ನೋಡಿ, ಸಲಗಾದಲ್ಲಿ ರೌಡಿಸಮ್ ಅಂತ ಹೌದು. ಇತ್ತಿದ್ದು. ಹ್ಮ್. ಈಗ ಭೀಮಾದಲ್ಲಿ ಡ್ರಗ್ ಫ್ರೀ ಸೊಸೈಟಿ ಆಗ್ಬೇಕು ಅಂತ ಒಂದು awareness, ಮೂವಿ ತೆಗೆದಿದ್ದು, ಅಂಡ್ ದಟ್ ಇಸ್ ಸೂಪರ್ ಹಿಟ್ ಆಯ್ತು ಹ್ಮ್. ಅಲ್ವಾ. ಅದೇ ತರ ಅವ್ರವ್ರದ್ದು ಏನೇನ್ ಕಾನ್ಸೆಪ್ಟ್ ಇದೆಯೋ, ಬಿಕಾಸ್ ನಾನ್ ಸ್ಟೋರಿ ರೈಟರ್ ಆಗಕ್ಕಾಗಲ್ಲ ಹ್ಮ್. ಅಲ್ವಾ. ಅವರಿಗೆ ಟ್ರೆಂಡ್ ಜೊತೆನೆ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ, ಗೋ ಹ್ಮ್. ಅಕಾರ್ಡಿಂಗ್ ಟು ದ ಟ್ರೆಂಡ್ ಅಂತ ಹೇಳ್ತೀನಿ. ಓಕೆ. ಸುಮ್ನೆ ಹಂಗ್ ಮೂವಿ ಮಾಡ್ಬೇಕು ಅಂದ್ರೆ ಅದನ್ನು ಅವ್ರದ್ದು ಫ್ಲಾಪ್ ಆಗುತ್ತೆ, ಈ ಕಡೆ ದುಡ್ಡು ವೇಸ್ಟ್, ಮತ್ತೆ ಒಂದ್ ಬೆಲೆ ಇರಲ್ಲ ಓಕೆ. ಅಲ್ವಾ. ಹೌದು. ಎಲ್ಲದಕ್ಕೂ ಒಂದ್ ಮೀನಿಂಗ್ಫುಲ್ ಆಗಿ ಮಾಡಿ ಅಂತ ಹೇಳಿ ಕೇಳ್ಕೊಂತೀನಿ. ಅಂಡ್ ಮೋರ್ ಓವರ್ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ನೀನೇ ಒಂದ್ ಮೂವಿ ತಗೋ ಅಂತ ಹೇಳ್ಬೋದು ಕೆಲವೊಬ್ರು. ಹ್ಮ್. ಅಷ್ಟೆಲ್ಲ ಇದ್ದಿದ್ರೆ ನಾನು ಯಾವತ್ತೂ ಮಾಡ್ತಿದ್ದೆ, ಬಟ್ Okay. ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ನನ್ನ ಒಳಗಡೆ. ಹ್ಮ್. ಅಟ್ ದ ಸೇಮ್ ಟೈಮ್ ಪ್ಲೀಸ್ ಇದೊಂದು ಒಪಿನಿಯನ್ ಆಗಿ ತಗೊಳ್ಳಿ, ಡೋಂಟ್ ಟೇಕ್ ಇಟ್ ಇನ್ ಅ ವೆರಿ ರಾಂಗ್. ನಿಮ್ಮ ಒಪಿನಿಯನ್. ಹೌದು, ಹೌದು, ನನ್ನ ಒಪಿನಿಯನ್ ಇದು ಅಷ್ಟೇ. ಓಕೆ. ಯಶ್ ಅವರೇ, ನಮ್ಮ ಜೊತೆ ಸಾಕಷ್ಟು ವಿಚಾರ ಅಂದ್ರೆ ನಿಮ್ಮ ಜರ್ನಿ ಪ್ರಾರಂಭದಿಂದ ಇಲ್ಲಿವರೆಗೂ ಏನೇನಾಯ್ತು, ಫಿಲಂ ಎಂಟ್ರಿ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಎಲ್ಲ ನಿಮ್ಮ ಬಗ್ಗೆ ಪರ್ಸನಲ್ ಡೀಟೇಲ್ಸ್ ಅನ್ನು Correct. ನಮ್ಮ ವೀಕ್ಷಕರಿಗೆ ನಮ್ಮ ಜೊತೆ ಮಾತಾಡಿದ್ರಿ, Yes. ವಿಚಾರ ಅಂತ ತಿಳಿಸಿದ್ರಿ. ಸೊ ಇದೇ ತರ ನಿಮ್ಗೆ ಸಾಕಷ್ಟು ಅವಕಾಶಗಳು ಬರ್ಲಿ, ನೆಕ್ಸ್ಟ್ ಫಿಲಂ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಯಾವ್ದೇ ಆಗ್ಲಿ, ನೀವೇನ್ ಅನ್ಕೊಂಡಿದೀರಾ ಆ ಒಂದು ಆಸೆ ಈಡೇರ್ಲಿ ಅನ್ನೋದು ಕೂಡ ನಮ್ಮ ಆಸೆ ಆಗಿರುತ್ತೆ. ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ನಿಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಬಾಸ್ ಟಿವಿಯಲ್ಲಿ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಒಂದಷ್ಟು ಕ್ಲಾರಿಟಿ ಸಿಕ್ಕಿರುತ್ತೆ. ಸಿಗದೆ ಇರೋರಿಗೆ ನೋ ಪ್ರಾಬ್ಲಮ್, ನೀವು ಕಮೆಂಟ್ ಮಾಡ್ತಾನೆ ಇರಿ, ನೋ ಪ್ರಾಬ್ಲಮ್. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನನಗೆ. ಆ್ಯಂಡ್ ಗೊತ್ತಿರೋರಿಗೆ ಆಲ್ರೆಡಿ ನನಗೆ ಹೇಳಿದ್ದಾರೆ ಈ ಥರ, ಇಟ್ಸ್ ಓಕೆ ಆ್ಯಶ್, ನೀನು ತಗೊಂಡಿರೋ ಡಿಸಿಷನ್ ಬಂದ್ಬಿಟ್ಟು ಒಳ್ಳೆ ಡಿಸಿಷನ್ನೇ, ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಸೊ ಸಪೋರ್ಟ್ ಮಾಡ್ತಾನೆ ಇರಿ ಇದೇ ಥರ. ಆ್ಯಂಡ್ ಮೋರ್ ಓವರ್ ಇನ್ನೂ ಜಾಸ್ತಿ ಇಂಟರ್ವ್ಯೂಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.